ಮಾಂಕ್ಸ್ಗಳು ತನ್ನ ಐಡೆಂಟಿಟಿಯನ್ನ ಹೇಗೆ ಚೇಂಜ್ ಮಾಡ್ತಾರೆ, ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಥಾಟ್ಸ್ ಅಂದರೆ ಏನು, ನಾನ್ ನೆಗೋಷಿಯಬಲ್ ಆರ್ಸ್ ಅಂದರೆ ಏನು, ಮಾಂಕ್ಸ್ಗಳ ಪ್ರಕಾರ ಟೈಮ್ ಆಪ್ಟಿಮೈಸೇಷನ್ ಹೇಗಿರುತ್ತೆ, ಈ ಎಲ್ಲದನ್ನ ಆಲ್ರೆಡಿ ನಾವು ಮಾಂಕ್ ಮೋಡ್ನ ಫಸ್ಟ್ ಪಾರ್ಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದು ಅದರ ಕಂಟಿನ್ಯೂಷನ್ ಆಗಿರುತ್ತೆ. ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದ್ರೆ ಮೊದಲು ಅದನ್ನ ನೋಡಿ, ನಂತರ ಈ ವಿಡಿಯೋಗೆ ಬನ್ನಿ. ಆಗ ನಿಮಗೆ ಮಾಂಕ್ಸ್ ಮೋಡ್ಗಳ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗನ್ಸೋದು ವೆರೈಟಿ ಲೈಫನ್ನ ಇಂಟ್ರೆಸ್ಟಿಂಗ್ ಆಗಿ ಇರಿಸುತ್ತೆ ಅಂತ, ಬಟ್ ಆಕ್ಚುಲ್ ಆಗಿ ಇಲ್ಲೇ ನಮ್ಮ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋದು. ಯಾವಾಗೆಲ್ಲ ನಮ್ಮ ಟಾಸ್ಕ್ ಅನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವೋ ಆಗೆಲ್ಲ ನಮ್ಮ ಬ್ರೈನ್ ಒಂದು ಮೈಕ್ರೋ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಪುಷಪ್ಸಾ ಅಥವಾ ಬರ್ಪೀಸಾ, ಈಗ ಯಾವ ಬುಕ್ ಓದೋದು, ನಾನು ಎಷ್ಟೊತ್ತು ಮೆಡಿಟೇಟ್ ಮಾಡ್ಲಿ, ಈ ಎಲ್ಲಾ ಸಣ್ಣ ಸಣ್ಣ ಡಿಸಿಷನ್ಸ್ ಒಂದು ಕ್ರ್ಯಾಕ್ ನ ರೀತಿ. ಅಲ್ಲಿ ಹಳೆಯ ಎಲ್ಲಾ ಪ್ಯಾಟರ್ನ್ಸ್ ಗಳು ಬಂದು ಫಿಟಿನ್ ಆಗೋಕ್ ನೋಡುತ್ತೆ. ರಫೇಲ್ಗೆ ಇದು ಅರ್ಥ ಆಗಿದ್ದೆ ಕಂಪ್ಲೀಟ್ಲಿ ಎಲ್ಲದನ್ನ ನಿಲ್ಸಿ 20 ಪುಷಪ್ಸ್, 10 ನಿಮಿಷ ಮೆಡಿಟೇಷನ್, 10 ನಿಮಿಷ ಓದೋದನ್ನ ಸೇಮ್ ಆರ್ಡರ್ ಅಂಡ್ ಸೇಮ್ ಟೈಮ್ ನಲ್ಲಿ 90 ಡೇಸ್ ತನಕ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಥರ್ಡ್ ವೀಕ್ ನಲ್ಲಿ ಅವರ ಮೈಂಡ್ ನೀನು ರೋಬೋಟ್ ಅಲ್ಲ, ಇದನ್ನ ಮಿಕ್ಸ್ಅಪ್ ಮಾಡು, ಇಲ್ಲಾಂದ್ರೆ ಬರ್ನ್ಔಟ್ ಆಗ್ತೀಯಾ ಅಂತ ಹೊಸ ವೆರೈಟಿ ಬೇಕು ಅಂತ ವಾರ್ ಮಾಡ್ತಾ ಇರುತ್ತೆ. ಬಟ್ ರಫೇಲ್ ಕಷ್ಟ ಇದ್ರೂ ಇದನ್ನ ಕಂಟಿನ್ಯೂ ಮಾಡ್ತಾರೆ. 4ನೇ ವೀಕ್ ಒಂದು ಚೇಂಜ್ ಆಗುತ್ತೆ. ಮೈಂಡ್ ನೆಗೋಷಿಯೇಟ್ ಮಾಡೋದನ್ನ ಕಡಿಮೆ ಮಾಡಿ ಯಾವ ರೀತಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಚ್ಚರ ಆಗೋಕ್ಕೂ ಮುಂಚೆ ಅವರು ಎದೊಳ್ತಾ ಇದ್ರು, ಅದೇ ರೀತಿ ಈಗ ಎದ್ದಿದ್ದೆ ಅವರಿಗೆ ಗೊತ್ತಿಲ್ಲದೆ ಪುಷಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಯಾವ ಲೆವೆಲ್ಗೆ ರೀಚ್ ಆಗುತ್ತಂದ್ರೆ ವಿಲ್ ಪವರ್ ಇಲ್ಲದೆ ಆಟೋಮ್ಯಾಟಿಕಲಿ ಇದನ್ನ ಮಾಡ್ತಾ ಇದ್ರು. ಅಪ್ರಾಕ್ಸಿಮೇಟ್ಲಿ 66 ದಿನ ನಾವು ಯಾವ್ದನ್ನಾದ್ರೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಆ ಟಾಸ್ಕ್ ಅನ್ನ ಮಾಡ್ಬೇಕಂತ ಡಿಸೈಡ್ ಮಾಡ್ತಾ ಕೂರ್ದೆ ನಾವು ಸಿಂಪ್ಲಿ ಸ್ಟಾರ್ಟ್ ಮಾಡ್ತೀವಿ. 35ನೇ ದಿನ ರಫೇಲ್ಗೆ ಫೀವರ್ ಬರುತ್ತೆ ಅಂಡ್ 40ನೇ ದಿನ ವರ್ಕ್ಗೋಸ್ಕರ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಇಲ್ಲೇ ಆ ಹಳೆಯ ಪ್ಯಾಟರ್ನ್ಸ್ ಗಳು ಮತ್ತೆ ರಿಟರ್ನ್ ಆಗೋದು. ಎಲ್ಲರೂ ಫೀವರ್ ಇದೆ ರೆಸ್ಟ್ ಮಾಡ್ಬೇಕು ಅಂತ ಅದನ್ನೇ ಎಕ್ಸ್ಕ್ಯೂಸ್ ಆಗಿ ಯೂಸ್ ಮಾಡೋದು. ಈಗ ಎಲ್ಲರೂ ಗಿವ್ ಅಪ್ ಮಾಡುವಾಗ್ಲೇ ನಾವು ಗಿವ್ ಅಪ್ ಮಾಡ್ತೀವಿ. ಯಾಕಂದ್ರೆ ಪರ್ಫೆಕ್ಟ್ ಪ್ರಾಕ್ಟೀಸ್ಗೆ ಪರ್ಫೆಕ್ಟ್ ಕಂಡೀಷನ್ಸ್ ಬೇಕಾಗುತ್ತೆ, ಆದ್ರೆ ಪರ್ಫೆಕ್ಟ್ ಕಂಡೀಷನ್ಸ್ ಎಕ್ಸಿಸ್ಟೇ ಆಗಲ್ಲ. ನಮ್ಮೆಲ್ಲರದು ಒಂದು ಮೈಂಡ್ ಸೆಟ್ ಇದೆ, ಮಾಡಿದ್ರೆ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು ಅಂತ. ಇಫ್ ನಾನು ಕಂಪ್ಲೀಟ್ 20 ಮಿನಿಟ್ಸ್ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಯಾಕೆ ಮಾಡಬೇಕು? ಈಗ ನನ್ನಿಂದ ಪರ್ಫೆಕ್ಟ್ ಪುಷಪ್ ಮಾಡೋಕ್ಕಾಗ್ತಿಲ್ಲ, ನಾಳೆ ಮಾಡ್ತೀನಿ. ಈ ಥಿಂಕಿಂಗ್ ಮತ್ತೆ ಗ್ಯಾಪ್ಸ್ ಕ್ರಿಯೇಟ್ ಮಾಡುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅಥ್ಲೀಟ್ಸ್ ಗಳ ಎಕ್ಸಾಂಪಲ್ ಬೆಸ್ಟ್ ಆಗಿರುತ್ತೆ. ಅವರಿಗೂ ಕೂಡ ರೆಸ್ಟ್ ಡೇಸ್ ಇರುತ್ತೆ, ಬಟ್ ಅವರು ರೆಸ್ಟ್ ಡೇಸ್ ಕೂಡ ಇಂಟೆನ್ಷನಲಿ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡಿರ್ತಾರೆ. ಇದು ಅವರು ಲೇಜಿ ಆಗಿರ್ತಾರೆ ಅಂತಲ್ಲ. ರೆಸ್ಟ್ ಡೇಸ್ ಅವರಿಗೆ ಇನ್ನೂ ಹಾರ್ಡ್ ಆಗಿ ಟ್ರೈನ್ ಮಾಡೋಕೆ ಅಲೋ ಮಾಡುತ್ತೆ. ಅದು ಕೂಡ ಅವರನ್ನ ಗೋಲ್ ಕಡೆ ಪುಷ್ ಮಾಡುತ್ತೆ. ಒಂದು ನದಿ ಯಾವತ್ತೂ ನಿಲ್ಲಲ್ಲ. ಮೇ ಬಿ ಬರಗಾಲದಲ್ಲಿ ನೀರ್ ಕಮ್ಮಿ ಇರ್ಬೋದು, ಬಟ್ ನಿಲ್ಲಲ್ಲ. ಅಕಸ್ಮಾತ್ ನಿಲ್ತು ಅಂದ್ರೆ ಅಲ್ಲೊಂದು ನದಿ ಇತ್ತು ಅಂತ ಮೆಮೊರಿ ಮಾತ್ರ ಉಳಿಯೋದು. ಈಗ ರೆಫೆಲ್ಗೆ ಮೀಟಿಂಗ್ ಅಂತ ಟ್ರಾವೆಲ್ ಮಾಡೋ ದಿನ ಬರುತ್ತೆ. ಮಾರ್ನಿಂಗ್ 4 ಗಂಟೆಗೆ ಏರ್ಪೋರ್ಟ್ಗೆ ಹೋಗ್ತಾರೆ. ಫುಲ್ ಡೇ ಮೀಟಿಂಗ್ ಇರುತ್ತೆ. ಅವರು ಸ್ಟೇ ಆಗಿದ್ದ ಹೋಟೆಲ್ ನಲ್ಲಿ ಜಿಮ್ ಇರೋದಿಲ್ಲ. ಆ ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ ಇವರು ಪುಷಪ್ ಮಾಡ್ತಾರೆ. ಕ್ಯಾಬ್ ನಲ್ಲಿ ಮೆಡಿಟೇಷನ್ ಅಂಡ್ ಪ್ಲೇನ್ ನಲ್ಲಿ ರೀಡಿಂಗ್. ಅಫ್ಕೋರ್ಸ್ ಅಕ್ಕಪಕ್ಕದ ಜನ ನಗ್ತಾ ಇರ್ತಾರೆ. ಯಾವುದೇ ಸಿಚುವೇಶನ್ ಪರ್ಫೆಕ್ಟ್ ಆಗಿ ಇರ್ಲಿಲ್ಲ, ಬಟ್ ಅವರ 90 ಡೇಸ್ ನ ಗೋಲ್ ರೀಚ್ ಆಗೋಕೆ ಅಂಡ್ ಮೊಮೆಂಟಮ್ ಅನ್ನ ಮೇಂಟೈನ್ ಮಾಡೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಗ್ಯೋಜಿ ಪ್ರಾಕ್ಟೀಸ್. ಬಟ್ ಇದನ್ನೆಲ್ಲ ಫಾಲೋ ಮಾಡ್ತಾ ಇರುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಆಬ್ಸ್ಟಿಕಲ್ಸ್ ಬರುತ್ತೆ. ಅದಕ್ಕೆಲ್ಲ ನಾವು ಪ್ಲಾನೇ ಮಾಡಿರಲ್ಲ, ಪ್ರಿಪೇರು ಆಗಿರಲ್ಲ. ಇದರ ರಿಲೇಟೆಡ್ ನೆಕ್ಸ್ಟ್ ಅಂಡ್ ಫೈನಲ್ ಚಾಪ್ಟರ್. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬರೋದು, ಎಕ್ಸರ್ಸೈಸ್ ಮಾಡೋಕೆ ಹೊರಟಾಗ ಶೂಸ್ ಕಟ್ ಆಗಿರೋದು, ಅಥವಾ ವರ್ಕ್ ನಿಂದ ಲೇಟ್ ಆಗೋದು, ಇದೆಲ್ಲ ಕನ್ಸಿಸ್ಟೆನ್ಸಿ ಕಿಲರ್ಸ್. ಯಾವಾಗೆಲ್ಲ ಈ ರೀತಿಯ ಆಬ್ಸ್ಟಿಕಲ್ಸ್ ಮಧ್ಯ ಬರುತ್ತೋ ಆಗೆಲ್ಲ ನೀವು ಸ್ಟ್ರೆಸ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಆ ಕನ್ಫ್ಯೂಷನ್ ನಲ್ಲಿ ನೀವು ಒಂದು ಈಸಿ ವೇ ಅನ್ನ ಹುಡುಕ್ತೀರಾ, ಆಗ ಆ ಆಬ್ಸ್ಟಿಕಲ್ ಗೆಲ್ಲುತ್ತೆ. ಬಟ್ ಎಷ್ಟೇ ಯುದ್ಧಗಳು, ಭೂಕಂಪಗಳು ಬಂದ್ರೂ ಝೆನ್ ಮಾಂಕ್ಸ್ ಎಷ್ಟೋ ಸೆಂಚುರೀಸ್ ತನಕ ಒಂದು ದಿನನೂ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ತಾರೆ. ಅದ್ ಹೇಗಂದ್ರೆ ಆ ಆಬ್ಸ್ಟಿಕಲ್ ಬಂದಾಗ ಅವರು ಡಿಸಿಷನ್ನೇ ತಗೊಳಲ್ಲ. ಯಾಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಆನ್ಸರ್ ಗೊತ್ತು, ನಾವು ಮಾಡ್ಲೇಬೇಕು ಅಂತ. ಮೆಡಿಟೇಷನ್ ಮಾಡುವಂತ ಹಾಲ್ ನಲ್ಲಿ ಮಳೆ ಬಂದ್ರೆ ಡೈನಿಂಗ್ ಹಾಲ್ಗೆ ಹೋಗಿ ಮೆಡಿಟೇಟ್ ಮಾಡ್ತಾರೆ. ಅಲ್ಲಿನೂ ಪ್ರಾಬ್ಲಮ್ ಆದ್ರೆ ಯಾವ್ದಾದ್ರು ಖಾಲಿ ಜಾಗದಲ್ಲಿ ಮಾಡ್ತಾ ಇದ್ರು. ಯಾವುದೇ ಮೀಟಿಂಗ್ಸ್ ಇಲ್ಲ, ಡಿಸ್ಕಷನ್ಸ್ ಇಲ್ಲ, ನೆಗೋಸಿಯೇಷನ್ಸ್ ಇಲ್ಲ. ಬೆಲ್ ರಿಂಗ್ ಆಗಿದ್ದೆ ರೆಸ್ಪಾನ್ಸ್ ರೆಡಿ ಇರ್ತಾ ಇತ್ತು. ಈಗ ರಫೇಲ್ ಈ ರೀತಿ ಆಬ್ಸ್ಟಿಕಲ್ಸ್ ನೆಲ್ಲ ನೋಟ್ ಡೌನ್ ಮಾಡಿ ಅದೆಲ್ಲದಕ್ಕೂ ಮೊದಲೇ ಸೊಲ್ಯೂಷನ್ಸ್ ನ ಫೈಂಡ್ ಮಾಡಿ ಇಟ್ಕೊಳ್ತಾರೆ. ಮಳೆ ಬಂದ್ರೆ ಅಥವಾ ಗೆಸ್ಟ್ ಗಳು ಬಂದ್ರೆ ಸ್ಟೋರ್ ರೂಮ್ ಏರಿಯಾನ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ಪುಷಪ್ಸ್ ಮಾಡ್ತೀನಿ. ಈ ರೀತಿ ಇದು ಬರೀ ನಿಮ್ಮ ಫ್ಲೋ ಅನ್ನ ಮಾತ್ರ ಮೇಂಟೈನ್ ಮಾಡೋದಷ್ಟೇ ಅಲ್ಲದೆ ನೀವು ವೇಸ್ಟ್ ಮಾಡ್ತಾ ಇದ್ದಂತ ಮೆಂಟಲ್ ಎನರ್ಜಿಯನ್ನು ಸೇವ್ ಮಾಡುತ್ತೆ. ಯಾಕಂದ್ರೆ ಬ್ರೈನ್ಗೆ ಗೊತ್ತಾಗಿರುತ್ತೆ ಏನೇ ಆದ್ರೂ ನಾನು ಆ ಟಾಸ್ಕ್ ಅನ್ನ ನಾಳೆ ಮಾಡ್ಲೇಬೇಕಂತ.
ಡೇ 70 ರಫೇಲ್ನ ಪ್ರಾಕ್ಟೀಸ್ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಆಗಿರುತ್ತೆ. ವೇಕಪ್, ಪುಷಪ್ಸ್, ಮೆಡಿಟೇಟ್ ಒಂದು ಮೆಷಿನ್ ರೀತಿ. 90ನೇ ದಿನ ಅವರು ತನ್ನ ಗೋಲ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. 3 ತಿಂಗಳ ವಿತೌಟ್ ಗ್ಯಾಪ್ ಪ್ರಾಕ್ಟೀಸ್ ಅವರನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿರುತ್ತೆ. ಅವ್ರಿಗೆ ಅರ್ಥ ಆಗಿರುತ್ತೆ ನಾವು ಯಾವ್ದನ್ನೆಲ್ಲ ಇಂಪಾಸಿಬಲ್ ಅಂತ ಅನ್ಕೊಂಡಿರ್ತೀವೋ ಅದೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಅಷ್ಟೇ. ಕನ್ಸಿಸ್ಟೆನ್ಸಿ ಅಂದ್ರೆ ಡೈಲಿ ಇಂಪ್ರೂವ್ ಮಾಡೋದು, ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದು ನಿಜ, ಬಟ್ ಅದ್ರ ಜೊತೆ ಬೇರೆಯವರು ವರ್ಕ್ ಮಾಡದೇ ಇರೋ ದಿನಾನು ನಮ್ಮನ್ನ ನಾವು ಇಂಪ್ರೂವ್ ಮಾಡೋದು. ಸೊ ಇದಾಗಿತ್ತು ಮಾಂಕ್ ಮೈಂಡ್ಸೆಟ್ ಅಂಡ್ ರಫೇಲ್ನ ಸ್ಟೋರಿ. ಈ ಸ್ಟೋರಿ ಬರೀ ಡಿಸಿಪ್ಲಿನ್ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಹಳೆಯ ಲೇಜಿ ಇನ್ಕನ್ಸಿಸ್ಟೆಂಟ್ ವರ್ಷನ್ ಅನ್ನ ಕೊಂದಾಕಿ ಒಂದು ಅನ್ಬ್ರೇಕಬಲ್ ಕನ್ಸಿಸ್ಟೆಂಟ್ ವರ್ಷನ್ ಅನ್ನ ಬಿಲ್ಡ್ ಮಾಡೋದು. ಅಂಡ್ ಮೈಂಡ್ಗೆ ಲೇಜಿ ಆಗೋಕೆ ಯಾವುದೇ ರೀಸನ್ ಕೊಡಬಾರ್ದು ಅನ್ನೋದು ನಾನ್ ಲರ್ನ್ ಮಾಡಿದ ಲೆಸನ್. ಈಗ ನೀವೇನ್ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಈ ಸ್ಟೋರಿಯ 2 ಪಾರ್ಟ್ಸ್ ಗಳು ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನ ಏನಾದ್ರೂ ಚೇಂಜ್ ಮಾಡಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ಇದೇ ರೀತಿಯ ಹೆಲ್ಪ್ಫುಲ್ ವಿಡಿಯೋಸ್ ಅನ್ನ ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಯರ್ ಗ್ರಿಲ್ಸ್ ಅವರ ಮೆಂಟಲ್ ಟಫ್ನೆಸ್ ನ ಸ್ಟೋರಿ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನ್ ನಿಮಗೆ ಅಲ್ಲೇ ಸಿಗ್ತೀನಿ.